Hi all, welcome back to my YouTube channel. ಇವತ್ತಿನ ಬ್ಲಾಗ್ ಏನಂದ್ರೆ ನಾವು ರಾಮೇಶ್ವರಂ ಹೋಗಿದ್ವಿ. ನೀವು ಆಲ್ರೆಡಿ ನೋಡಿರ್ಬೋದು, ಅವೆಲ್ಲ ಲಾಗ್ ಎಲ್ಲ ಅಪ್ಲೋಡ್ ಮಾಡೀನಿ. ನೋಡ್ಲಿಕ್ಕಂದ್ರೆ ಪ್ಲೀಸ್ ಹೋಗಿ ಎಲ್ಲರೂ ಫುಲ್ ವಿಡಿಯೋ ನೋಡ್ರದ್ದು ರಾಮೇಶ್ವರಂದ ಲಾಗ. ರಾಮೇಶ್ವರಂದಿಂದ ಅಲ್ಲೇ ಧನುಷ್ಕೋಡಿ ಸಮೀಪಕ್ಕದಲ್ಲಿ ಹೊಂಟಿದ್ವಿ. ಅಲ್ಲೇ ಇನ್ನೊಂದು ವಿಭೀಷಣರದ ಪಟ್ಟಾಭಿಷೇಕ ಮಾಡಿದ ಸ್ಥಳ ಐತ್ರಿ, ಅಂದ್ರೆ ಕೋದಂಡರಾಮಸ್ವಾಮಿ ಟೆಂಪಲ್ ಐತಿ. ಅಲ್ಲೇ ಅವ್ರದ್ದು ಪಟ್ಟಾಭಿಷೇಕ ಮಾಡ್ಯಾರ ಅಂತ ಹೇಳ್ತಾರೆ. ಈಗೇನು ನೋಡತ್ತಾರಲ್ಲ ಇದಾರೆ ಟೆಂಪಲ್. ಇಲ್ಲಿ ಅವ್ರದ್ದು ವಿಭೀಷಣರದ ಪಟ್ಟಾಭಿಷೇಕ ಮಾಡಿದ್ರತ್ತ. ಧನುಷ್ಕೋಡಿ ಹೋಗು ರೂಟ್ದಾಗ ಬರ್ತೈತ್ರಿ. ಯಾರೇ ರಾಮೇಶ್ವರಂಗೆ ಹೋದ್ರೆ ಇಲ್ಕ ಹೋಗೋ ಪ್ಲ್ಯಾನ್ ಇತ್ತಂದ್ರೆ ಇವೆಲ್ಲ ಹಿಂಗೆ ಪ್ಲೇಸಸ್ ಎಲ್ಲ ನೆನಪಲ್ಲಿ ನೋಡ್ಕೊಂಡು ಬರ್ರಿ, ಅಂದ್ರೆ ಎಲ್ಲ ಸಮೀಪ ಆಕೋ ಅಲ್ಲಿಂದ. ಧನುಷ್ಕೋಡಿ ಹೋಗ್ತಿರ್ತಿರಲ್ಲ ಅಲ್ಲಿ ಲೆಫ್ಟ್ ಸೈಡ್ ಇದು ಬರ್ತೈತ್ರಿ. ಹೋಗ್ಬೇಕಾದ್ರೆ ಸೇಮ್ ರೂಟ ಲೆಫ್ಟ್ ಸೈಡ್ ಆದ್ರೆ ಇದು ಕಾಣ್ತೈತಿದ. ಫುಲ್ ಎಲ್ಲ ಐಲ್ಯಾಂಡ್ ಐತ್ರಿ ಅಲ್ಲಿ. ಇಲ್ಲಿ ವಿಡಿಯೋದಾಗ ನೋಡ್ಬೋದ್ರಿ ಎಷ್ಟು ಪಾರ್ಕಿಂಗ್ ಮಾಡ್ಯಾರ, ಭಾಳ ರಶ್ ಇತ್ತು ಇಲ್ಲಿ ಟೆಂಪಲ್ದಾಗ. ಅಂದ್ರೆ ಇಲ್ಲಿನೂ ಕ್ಯೂ ಹಚ್ಚಂದ್ರೆ ಒಂದು ಅರ್ಧ ತಾಸು 45 ನಿಮಿಷ ಆದ್ಮೇಲೆ ನಾವು ದರ್ಶನ ಸಿಕ್ತ್ರಿ. ಇಲ್ಲಿ ಭಾಳ ಹೊತ್ತನ ನಿಂತಿದ್ವಿ ಕ್ಯೂದಾಗ. ಭಾಳ ಬಿಸಿಲು ಭಾಳ ಐತ್ರಿ. ಭಾಳ ಹಳೆ ಕಾಲದ ಟೆಂಪಲ್ ಐತಿ, ನೀವು ನೋಡ್ಬೋದು ವಿಡಿಯೋದಾಗ. ಭಾಳ ರಶ್ ಇತ್ತು, ಆದ್ರೆ ಮಧ್ಯಾಹ್ನ ಹೋಗಿದ್ವಿ ನಾವು. ಇಲ್ಲಿ ಒಳಗೆ ಹೋಗೋಣ ವಿಡಿಯೋ ಮಾಡೋಕೆ ಅಲೋ ಇರಲಿಲ್ಲ ರೀ, ಆದರೂ ಸ್ವಲ್ಪ ಹಂಗೆ ವಿಡಿಯೋ ಅದು ಮಾಡ್ಕೊಂಡು ಹಾಕೇನ್ರಿ. ಒಳಗೆ ಏನೈತಂದ್ರೆ ಹಿಂಗೆ ವಿಭೀಷಣರ, ರಾಮ, ಲಕ್ಷ್ಮಣ, ಹನುಮಂತ ಅವ್ರದ್ದು ಸ್ಟ್ಯಾಚು ಅದಾವ್ರಿ. ಅಂದ್ರೆ ಅಲ್ಲಿ ಒಳಗೆ ಗುಡಿಯಾಗ ರೀ. ಅಲ್ಲೇ ಅದು ಎಲ್ಲ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬರೋಣ ನೀವು ಪೋಸ್ಟರ್ದಾಗ ನೋಡ್ಬೋದು, ಹಿಂಗೆಲ್ಲ ಅದಾವು. ಆಮೇಲೆ ಅವ್ರು ಆಶೀರ್ವಾದ ಮಾಡಿದ್ದ, ಆಮೇಲೆ ಹಿಂಗೆ ಇಲ್ಲಿ ಪಟ್ಟಾಭಿಷೇಕ ಮಾಡಿದ್ದಿದ್ಲು ಐತೆ ನೋಡ್ರಿದ. ಹಿಂಗೆಲ್ಲ ಇದು ಮಾಡಿದ್ರು, ಅಂದ್ರೆ ಎಲ್ಲ ಫೋಟೋದು ಎಲ್ಲ ಹಾಕಿದ್ರು ಹಿಂಗೆ. ಆಮೇಲೆ ಅಲ್ಲೇ ದರ್ಶನ ಮಾಡ್ಕೊಂಡು ಹೊರಗೆ ಬರೋಣ ಇವೆಲ್ಲ ಹಿಂಗೆ ಆಯುರ್ವೇದಿಕ್ ಟೈಪ್ ಹಿಂಗೆ ಇದು ಎಲ್ಲ ಆಯಿಲ್ ಅದು ಮಾರಾಕತ್ತಿದ್ರೆ, ಅಂದ್ರೆ ಬಾಡಿ ಪೇನ್ ಆಯ್ತು, ಹಿಂಗೆ ತಲೆಗಾತು, ಹಿಂಗೆ ಕೈಗೆ ಕಾಲು ನೋವುದು ಏನೇನು ಇರ್ತಾವಲ್ರಿ ಅವಕ್ಕದೆಲ್ಲ ಮಾರಾಕತ್ತಿದ್ರು. ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಬರೋಟಿಗೆ ಫುಲ್ ಟ್ರಾಫಿಕ್ ಆಗಿತ್ತು. ಅಲ್ಲೇ ನೋಡ್ರಿ ಇಲ್ಲಿ ಎಷ್ಟು ಬಸ್ಸುಗಳದಾವು, ಕಾರ್ಗಳದಿತ್ತು. ಮತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು 10-15 ನಿಮಿಷ ಆಯ್ತು. ಆಮೇಲೆ ಅಲ್ಲಿಂದ ಧನುಷ್ಕೋಡಿ ಹೊಂಟಿವಿ. ಒಂದು ಸೇಮ್ ರೂಟೇ ಇದು ಲೆಫ್ಟ್ ಸೈಡ್ ಬರ್ತೈತ್ರಿ. ಆಮೇಲೆ ಅದು ಸ್ಟ್ರೈಟ್ ಹೋದ್ರೆ ಧನುಷ್ಕೋಡಿ. ಇದು ನೋಡ್ರಿ ಧನುಷ್ಕೋಡಿ, ಇದು ಲಾಸ್ಟ್ ಲ್ಯಾಂಡ್ ಅಂತಾರೆ ಇಂಡಿಯಾದ. ಹಿಂಗೆ ಅಂದ್ರೆ ಮುಂದೆಲ್ಲ ಸಮುದ್ರ ಐತಿ. ಇದ್ರ ವಿಶೇಷತೆ ಏನಂದ್ರೆ ಇಲ್ಲಿ ರಾಮ್ ಸೇತು ಕಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ, ಯಾರಿಗೆ ಗೊತ್ತಿರ್ಲಿಕ್ಕಂದ್ರೆ ಅಂತ ಹೇಳಿ ಹೇಳತ್ತೇನೆ ಅಷ್ಟೇ. ಇಲ್ಲಿ ರಾಮ್ ಸೇತು ಕಟ್ಟಿದ್ದ ಸ್ಥಳ ರೀ ಇದು. ಅಂದ್ರೆ ಸೀತಾದೇವಿನ ಕರ್ಕೊಂಬರಕ್ಕೆ ಅಂಥೇಳಿ ರಾಮದು ಹೋಗ್ಬೇಕಾರೆ ಇಲ್ಲಿಂದನೇ ಶ್ರೀಲಂಕಾಕ್ಕೆ ಬ್ರಿಡ್ಜ್ ಕಟ್ಟಿದ್ರೆ, ಅದು ರಾಮ್ ಸೇತು ಅಂತಿಲ್ಲ ರೀ ಅದ ರೀ. ಬಟ್ ಹಿಂಗೇನು ಕಾಣಂಗಿಲ್ಲ ಅದು ನೋಡೋಕೆ. ಅಲ್ಲೇನು ಫುಲ್ ನಾ ಇಲ್ಲಿ ತೋರ್ಸತ್ತೇನಿಲ್ಲ ರೀ, ಅದು ಜೂಮ್ ಮಾಡಿ. ಆ ಕಡೆಯಿಂದ ಅಲ್ಲೆಲ್ಲ ಅವು ಸ್ಟೋನ್ ಅದು ಇರ್ತಲ್ಲ ರೀ, ಅಲ್ಲಿಂದ ಆ ಕಡೆ ಎಲ್ಲ ಸಿಗ್ತಾವೆ. ಇಲ್ಲೆಲ್ಲಿ ಮುಂದೆ ಏನೂ ಕಾಣಂಗಿಲ್ಲ, ಏನೂ ಸಿಗಂಗಿಲ್ಲ ತನ್ನತ್ತಿದ್ರು. ಆಮೇಲೆ ಅಲ್ಲೇ ಎಲ್ಲ ತಿರುಗಾಡ್ತೀವಿ, ಸ್ವಲ್ಪ ಹಂಗೆ ವಿಡಿಯೋದು ಮಾಡ್ಕೊಂಡಿವ್ರಿ. ಭಾಳ ಮಸ್ತ್ ಇತ್ತು ಪ್ಲೇಸ್. ಆದ್ರೆ ಇಲ್ಲಿ ರಾಮ ಸೇತು ಕಟ್ಟಿದ್ದ ಪ್ಲೇಸ್ ರೀ. ಬಟ್ ಒಮ್ಮೆ ನಿಮ್ಗೆ ಕಾಣಂಗಿಲ್ಲ, ನಾ ಆಗಳ ತೋರ್ಸಾಕತ್ತಿನಿಲ್ಲ ರೀ ಒಂದು ಲೈನ್ ಹತ್ತ ಹಿಂಗೆ. ಆ ಕಡೆಯಿಂದ ಏನೋ ಸ್ವಲ್ಪ ಕಾಣ್ತೈತತ್ತ, ಅಂದ್ರೆ ಫುಲ್ ದೂರ ಇತ್ತದ. ಅರ್ಧಕ್ಕರ್ಧ ಎಲ್ಲ ಹಿಂಗೆ ಮುಳುಗೈತತ್ ಅಂತಾರೆ ಹಿಂಗೆ. ಆಮೇಲೆ ಹೊರಗೆ ಬರೋಣ ಇಲ್ಲೆಲ್ಲ ಶಾಪಿಂಗ್ ಅಂತೂ ಭಾಳ ಇದು ಐತ್ರಿ. ಎಲ್ಲ ಥರ ಹಿಂಗೆ ಸಮುದ್ರದೆಲ್ಲ ಶಿಂಪಿ ಶಂಕದ್ದು ಎಲ್ಲ ಇರ್ತಲ್ಲ, ಅವೆಲ್ಲ ಅಂಥವೆಲ್ಲ ಐಟಮ್ಸ್ ಇದ್ದವು ರೀ. ಅಂದ್ರೆ ಕ್ಲಿಪ್ ಆಯ್ತು, ಸರ ಆಯ್ತು, ಆಮೇಲೆ ಹಿಂಗೆ ಏನೇನೋ ಒಟ್ಟು ಎಲ್ಲ ಥರ ಐಟಮ್ಸ್ ಇದ್ದವು ರೀ. ಅಂದ್ರೆ ಶೋಕೇಶ್ದಾಗ ಇಡಾಕೆಲ್ಲ ಹಿಂಗೆ ಸಾಮಾನುಗಳು, ಆಮೇಲೆ ತಿನ್ನೋಕು ಎಲ್ಲ ಫ್ರೂಟ್ಸ್ ಜ್ಯೂಸ್ ಅದು ಹಿಂಗೆಲ್ಲ ಮಾರಾಕತ್ತಿದ್ರು. ನಾವೆಲ್ಲ ತೊಗೊಂಡು ಸ್ವಲ್ಪ ತಿಂದ ಅಲ್ಲೇ ಅಡ್ಡಾಡಿದ್ವಿ. ಅಲ್ಲೇ ಒಂದು 2 hours ಅದು ಕೂತ ಟೈಮ್ ಸ್ಪೆಂಡ್ ಮಾಡಿ ಬಂದೀವ್ರಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ರೀ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.